ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ನಿನ್ನ ಕೆಲಸಕ್ಕೆ ಎಳ್ಳೂನು ಇರು ಬಿಟ್ಟೆ ಅಂತನ್ನು. ಅವನ್ ಬಿಡ್ತಿರ್ಲಿಲ್ಲ ತಾತ, ನಾನ್ ಬಿಡ್ಸಿ ಕರ್ಕೊಂಡ್ ಬಂದೆ. ಬೇಷ್ 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 ಬೇಷ್. ಝಾನ್ಸಿ ರಾಣಿ ಹೋದ್ಲಂತೆ, ಕರ್ಕೊಂಡು ಬಂದ್ಬಿಟ್ಲಂತೆ. ಮತ್ತೇನೇನ್ ತಾತ, ಅವನಲ್ಲೇ ದುಡಿಬೇಕಿತ್ತ? ಗಂಡಸಾದವನು ಕೆಲಸ ಮಾಡಲೇಬೇಕು ಅಲ್ವಾ ಸೋಗಲಾಡಿ? ಬೇರೆ ಕೆಲಸ ಸಿಗೋವರೆಗೂ ಇದೇ ಕೆಲಸದಲ್ಲಿ ಇರಬಹುದಾಗಿತ್ತು. ತಾತ, ಆ ಅಭಿ ಎಷ್ಟು ದುರಹಂಕಾರ ತೋರಿಸ್ದ ಗೊತ್ತಾ? ಬೇಕು ಅಂತಲೇ ಕಾಫಿ ಚೆಲ್ಲಿ ಇವನ್ನ ಒರ್ಸು ಅಂತ ಹೇಳ್ದ. ನಂಗಾಗ ಬಂದಿದ್ದ ಕೋಪಕ್ಕೆ ಅವನ್ನ ಸುಮ್ಮನೆ ಬಿಟ್ಟು ಬಂದಿದ್ದೆ ಹೆಚ್ಚು. ಆ ಅಭಿ ಏನಾದ್ರೂ ಮಾಧವ್ ಸರ್ ಮಗ ಅಲ್ಲ ಅಂದಿದ್ರೆ. ಹಾ ಸಾಕು. ಏನ್ ದಂಡ್ಪಿಂಡ, ನಿನ್ನ ಹೆಂಡತಿ ರೌಡಿಯಿಸಮ್ ಮಾಡ್ತಾ ಇದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇದ್ಯಾ? ನಾನೇನ್ ಮಾಡ್ಲಿ ತಾತ? ಮಾತಾಡ್ಬೇಡ ನೀನು. ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಏನ್ ಕಷ್ಟ ಆಗ್ತಿತ್ತು? ಇದೊಳ್ಳೆ ಕತೆ ಆಯ್ತಲ್ಲ. ನಾನಲ್ಲಿ ಪಾತ್ರೆ ತೊಳಿತಿದ್ದೀನಿ ಅಂತ ಯಾವ ಬಾಯಲ್ಲಿ ಬಂದು ಹೇಳಿ? ನಾನು ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ನೀವೇ ಹೇಳಿ ತಾತ. ನೆಗೆದು ಬಿತ್ತು. ನೀ ಮಾಡ್ತಾ ಇದ್ದಿದ್ದ ಕೆಲಸನ ನಿನ್ನ ಹೆಂಡತಿ ಹತ್ರ ಹೇಳದೆ ಇದ್ದಿದ್ದು ತಪ್ಪೇ. ಕಟ್ಕೊಂಡು ಹೆಂಡತಿ ಹತ್ರ ಸತ್ಯ ಹೇಳೋದಕ್ಕೆ ಏನು ಕಷ್ಟ ನಿನಗೆ? ನಾನು ನಿನಗೆ ಆವತ್ತೇ ಹೇಳಿದ್ದೆ, ಇರೋ ಸತ್ಯನ ಹೇಳ್ಬಿಡು ಅಂತ. ನೋಡು ಸಮರ್, ನೀನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ತಪ್ಪು ಅಂತ ಆಗ್ಲಿ ಅಥವಾ ಅದು ನಮಗೆ ಅವಮಾನ ಅಂತ ಆಗ್ಲಿ ನಾನು ಹೇಳ್ತಿಲ್ಲ. ಆದ್ರೆ ಅದನ್ನ ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಿನಗೆ ಅನಿಸ್ಲಿಲ್ಲ ನೋಡು, ಅದು ನನಗೆ ಇರಿಟೇಟ್ ಮಾಡ್ತಿರೋದು. ಬೇರೆ ದಾರಿ ಇರಲಿಲ್ಲ ಬಸ್ಸು. ಏನ್ ದಾರಿ ಇರ್ಲಿಲ್ಲ? ನಿಲ್ಲಿಸ್ರಪ್ಪ ನಿಮ್ಮ ಕಚ್ಚಾಟನ. ನೀನು ಅವಳ ಹತ್ರ ಸುಳ್ಳು ಹೇಳಿದ್ದು ತಪ್ಪು. ಹಾಗೇನೆ ಸೊಗಲಾಡಿ, ನೀನು ಅವನ ಆಫೀಸ್ಗೆ ಹೋಗಿ ಅವನನ್ನ ಕೆಲಸದಿಂದ ಬಿಡಿಸಿದ್ದು ತಪ್ಪು. ಈಗ ಅದೆಲ್ಲ ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು ಅಂತಿದ್ದೀರಿ ಅದ್ರ ಬಗ್ಗೆ ಯೋಚನೆ ಮಾಡಿ. ಬೇರೆ ಕೆಲಸ ಮಾಡ್ತಾನೆ ತಾತ. ಹೌದೌದೌದು. ನೀನು ಪಕ್ಕದ ಬೀದಿಗೆ ಹೋಗ್ಬಿಟ್ಟು ಆ ನಿಂಗಮ್ಮನ ಹತ್ರ ಚೌಕಾಸಿ ಮಾಡಿ ಸೊಪ್ಪು ತರ್ತೀಯಲ್ಲ, ಅಷ್ಟು ಸುಲಭ ಅಂದ್ಕೊಂಡಿದ್ದೀಯೇನು ಕೆಲಸ ಸಿಗೋದು? ಸುಲಭ ಅಲ್ಲ, ಹಾಗೆ ಕಷ್ಟನೂ ಅಲ್ಲ. ಆ ಅಭಿ ಹತ್ರ ಇವ್ನ ಅವಮಾನ ಮಾಡಿಸ್ಕೊಳ್ಳೋದು ನನ್ನ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ ತಾತ, ಅದಕ್ಕೆ ಕರ್ಕೊಂಡು ಬಂದೆ. ನನಗೂ ಅಲ್ಲಿ ಉಸಿರು ಕಟ್ಟಂಗಾಗಿತ್ತು ತಾತ. ಒಳ್ಳೇದಾಯ್ತು ಬಿಡಿ, ಬೇರೆ ಕೆಲಸ ಹುಡುಕ್ತೀನಿ. ಅವನಾಗವನೇ ಕರೆದಿದ್ದು ನೋಡಿ ಬದಲಾಗಿದ್ದೇನೆ ಅಂದ್ಕೊಂಡು ಹೋಗಿ ಸಿಗಾಕೊಂಡೆ. ಇನ್ಮೇಲೆ ಒಂದು ಸಾವಾಸ ಸಾಕು. ಬೆಂಗಳೂರಲ್ಲಿ ಹುಡುಕಿದ್ರೆ ಲಕ್ಷ ಕೆಲಸ ಸಿಗುತ್ತೆ. ನಾಳೆ ಸಂಜೆ ಒಂದು ಕೆಲಸ ಹುಡುಕಿರ್ತೀನಿ, ನೋಡ್ತೀರಿ. ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.